ಪಾರದರ್ಶಕ ರೀತಿಯಲ್ಲಿ ಜಾತಿ ಗಣತಿ ಮಾಡಿದ್ರೆ ಒಳ್ಳೆಯದು. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಸಂಖ್ಯೆ ಕಡಿಮೆ ತೋರಿಸಿದ್ದಕ್ಕೆ ವಿವಾದವಾಗ್ತಾ ಇದೆ. ವೀರಶೈವ ಲಿಂಗಾಯತ ನಾಯಕರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ. ಇವತ್ತು ಈಗ ಅದೇ ಮುಖ್ಯಮಂತ್ರಿಗಳು ಏನ್ ಸಭೆ ಮಾಡಿದ್ದಾರೆ, ಈಗ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕು ಅಂತೇಳಿ ಪಾರದರ್ಶಕವಾಗಿ ಎಲ್ಲಾ ಸಮಾಜಗಳ ಜಾತಿಗಳ ಇವತ್ತೊಂದು ಏನೇನು ಆತಂಕಗಳಿದಾವೆ, ಆಮೇಲೆ ಅವರ ಏನು ಸಜೆಷನ್ಸ್ ಇದಾವೆ, ಅದೆಲ್ಲವನ್ನ ಗಣನೆಗಿಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಇದನ್ನ ಜಾತಿ ಗಣತಿ ಆದ್ರೆ ಬಹುಶಃ ಎಲ್ಲರೂ ಕೂಡ ಒಪ್ತಾರೆ. ಅದನ್ನ ನೋಡಿ, ಕೇಂದ್ರದ್ದು ಬರೀ ಜಾತಿ ಗಣತಿ ಆಗುತ್ತೆ, ಅವ್ರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಆದ್ರೆ ಅವರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ. ಸ್ಥಿತಿಗತಿ ಅಂದ್ರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನೋ ಇದನ್ನ ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ. ಹೀಗಾಗಿ ಅಲ್ಲಿ ಅವರ ಸರ್ವೆಗೂ ನಮ್ಮ ಇದಕ್ಕೆ ಬಹಳ ಡಿಫರೆನ್ಸ್ ಇದೆ. ಈಗ ಅದೇ ಮುಖ್ಯಮಂತ್ರಿಗಳು ಏನ್ ಸಭೆ ಮಾಡಿದ್ದಾರೆ, ಈಗ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕು ಅಂತೇಳಿ ಪಾರದರ್ಶಕವಾಗಿ ಎಲ್ಲಾ ಸಮಾಜಗಳ ಜಾತಿಗಳ ಇವತ್ತೊಂದು ಏನೇನು ಆತಂಕಗಳಿದಾವೆ, ಆಮೇಲೆ ಅವರ ಏನು ಸಜೆಷನ್ಸ್ ಇದಾವೆ, ಅದೆಲ್ಲವನ್ನ ಗಣನೆಗಿಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಇದನ್ನ ಜಾತಿ ಗಣತಿ ಆದ್ರೆ ಬಹುಶಃ ಎಲ್ಲರೂ ಕೂಡ ಒಪ್ತಾರೆ. ಅದನ್ನ ನೋಡಿ, ಕೇಂದ್ರದ್ದು ಬರೀ ಜಾತಿ ಗಣತಿ ಆಗುತ್ತೆ, ಅವ್ರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಆದ್ರೆ ಅವರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ. ಸ್ಥಿತಿಗತಿ ಅಂದ್ರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನೋ ಇದನ್ನ ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ. ಹೀಗಾಗಿ ಅಲ್ಲಿ ಅವರ ಸರ್ವೆಗೂ ನಮ್ಮ ಇದಕ್ಕೆ ಬಹಳ ಡಿಫರೆನ್ಸ್ ಇದೆ. ಈಗ ಅದೇ ಮುಖ್ಯಮಂತ್ರಿಗಳು ಏನ್ ಸಭೆ ಮಾಡಿದ್ದಾರೆ, ಈಗ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕು ಅಂತೇಳಿ ಪಾರದರ್ಶಕವಾಗಿ ಎಲ್ಲಾ ಸಮಾಜಗಳ ಜಾತಿಗಳ ಇವತ್ತೊಂದು